ನಾಚಿಕೆಗೇಡಿನ ಸೋಲಿನ ನಂತರ ಕೋಪಗೊಂಡು ಗೌತಮ್ ಗಂಭೀರ್ ಕರೆದರು ಎಮರ್ಜೆನ್ಸಿ ಮೀಟಿಂಗ್. ಈ ಮೂರು ಫ್ಲಾಪ್ ಆಟಗಾರರು ತಂಡದಿಂದ ಹೊರಗೆ. ಹೆಸರು ದೊಡ್ಡದಾದರೂ ಕೂಡ ಇವರ ಪ್ರದರ್ಶನ ಅಷ್ಟೇ ಚಿಕ್ಕದಾಗಿದೆ. ಕೊನೆಯ ಓಡಿಐ ಪಂದ್ಯದಲ್ಲಿ ಡೆಬ್ಯೂ ಮಾಡಲಿದ್ದಾನೆ 19 ವರ್ಷದ ಅಪಾಯಕಾರಿಯಾದ ಆಲ್ರೌಂಡರ್. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಸದ್ಯ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಭಾರತ ತಂಡವು ಲಂಕಾ ವಿರುದ್ಧ 3 ಪಂದ್ಯಗಳ ಏಕದಿನ ಸರಣಿಯನ್ನ ಆಡುತ್ತಿದೆ. ಈಗಾಗಲೇ ಸರಣಿಯ ಮೊದಲ 2 ಓಡಿಐ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಟೀಮ್ ಇಂಡಿಯಾವು ಸರಣಿಯಲ್ಲಿ 1-0 ಹಿನ್ನಡೆಯನ್ನ ಕಾಯ್ದುಕೊಂಡಿದೆ. ಕೊಲಂಬೋದಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾವು 230 ರನ್ ಕಲೆ ಹಾಕಿ ಪಂದ್ಯವನ್ನ ಟೈ ಮಾಡಿಕೊಂಡಿತು ಸ್ನೇಹಿತರೆ. ಮತ್ತು ಇದೇ ಮೈದಾನದಲ್ಲಿ ನಡೆದ 2ನೇ ಏಕದಿನ ಪಂದ್ಯವನ್ನ ಕೂಡ ಭಾರತ ತಂಡವು ಕಳಪೆಯಾಗಿ ಪ್ರದರ್ಶನ ನೀಡುವ ಮೂಲಕ 32 ರನ್ಗಳಿಂದ ಪಂದ್ಯ ಕಳೆದುಕೊಂಡಿತು. ಹೌದು ಸ್ನೇಹಿತರೆ, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 240 ರನ್ ಕಲೆ ಹಾಕಿತು. ಮತ್ತು ಭಾರತ ತಂಡದ ಪರ ಬೌಲಿಂಗ್ ನಲ್ಲಿ ವಾಷಿಂಗ್ಟನ್ ಸುಂದರ್ 3 ವಿಕೆಟ್ ಪಡೆದರು. ಪಂದ್ಯ ಗೆಲ್ಲಲು 141 ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನ ಬೆನ್ನಟ್ಟುತ್ತಿದ್ದ ಟೀಮ್ ಇಂಡಿಯಾಗೆ ರೋಹಿತ್ ಶರ್ಮಾ ಸ್ಫೋಟಕ ಆರಂಭವನ್ನ ಒದಗಿಸಿ ಕೊಟ್ಟರಾದರೂ ಕೂಡ ಅವರನ್ನು ಹೊರತುಪಡಿಸಿ ತಂಡದ ಇತರೆ ಆಟಗಾರರ ಕಡೆಯಿಂದ ನಿರೀಕ್ಷಿತ ಆಟ ಮೂಡಿ ಬಂದಿಲ್ಲ. ಮತ್ತು ಲಂಕಾ ತಂಡದ ಪರ ಜೆಫ್ರೆ ವ್ಯಾಂಡರ್ಸಿರ್ ಅವರು ಪ್ರಮುಖ 6 ವಿಕೆಟ್ ಕಬಳಿಸುವ ಮೂಲಕ ಟೀಮ್ ಇಂಡಿಯಾಗೆ ಶಾಕ್ ನೀಡಿದರು. ಇದರೊಂದಿಗೆ ಟೀಮ್ ಇಂಡಿಯಾವು 2ನೇ ಏಕದಿನ ಪಂದ್ಯವನ್ನು 32 ರನ್ಗಳಿಂದ ಕಳೆದುಕೊಂಡಿತು ಸ್ನೇಹಿತರೆ. ಅಲ್ಲದೆ ಸರಣಿಯನ್ನ ಕೂಡ ಸೋಲುವ ಭೀತಿಯಲ್ಲಿದೆ. ಹೀಗಾಗಿ ಇದೀಗ ಆಗಸ್ಟ್ 7ರಂದು ನಡೆಯಲಿರುವ 3ನೇ ಓಡಿಐ ಪಂದ್ಯಕ್ಕೂ ಮುನ್ನವೇ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಕರೆದಿರುವ ಗೌತಮ್ ಗಂಭೀರ್ ತಂಡದಲ್ಲಿ 3 ಮಹತ್ವದ ಬದಲಾವಣೆಗಳನ್ನ ಮಾಡಲಿದ್ದಾರೆ. ಮೊದಲನೆಯದಾಗಿ ಕೆಎಲ್ ರಾಹುಲ್ ಅವರನ್ನ ತಂಡದಿಂದ ಕೈಬಿಡುವ ಮೂಲಕ ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಭಾರತ ಮತ್ತು ಲಂಕಾ ನಡುವಿನ 3ನೇ ಏಕದಿನ ಪಂದ್ಯವು ಇದೇ ಆಗಸ್ಟ್ 7ರಂದು ಅಂದರೆ ಗುರುವಾರ ಪಂದ್ಯ ನಡೆಯಲಿದೆ ಸ್ನೇಹಿತರೆ. ಮತ್ತು ಈ ಪಂದ್ಯವು ಕೂಡ ಕೊಲಂಬೋದ ಆರ್ ಪ್ರೇಮದಾಸ್ ಅಂಗಳದಲ್ಲಿ ನಡೆಯಲಿದೆ. 3ನೇ ಏಕದಿನ ಪಂದ್ಯಕ್ಕೂ ಮುನ್ನವೇ ತಂಡದಲ್ಲಿ ದೊಡ್ಡ ಬದಲಾವಣೆ ಮಾಡಿರುವ ಕೋಚ್ ಗೌತಮ್ ಗಂಭೀರ್ ಕೆಎಲ್ ರಾಹುಲ್ ಅವರನ್ನ ತಂಡದಿಂದ ಡ್ರಾಪ್ ಮಾಡಲು ಮುಂದಾಗಿದ್ದಾರೆ. ಅವರ ಬದಲಿಯಾಗಿ ರಿಷಬ್ ಪಂತ್ ಅವರಿಗೆ ಅವಕಾಶ ನೀಡಲಿದ್ದಾರೆ. ಮತ್ತು ಶ್ರೇಯಸ್ ಅಯ್ಯರ್ ಅವರು ಕೂಡ ಕಳೆದ 2 ಪಂದ್ಯಗಳಿಂದಲೂ ಉತ್ತಮ ಪ್ರದರ್ಶನ ನೀಡಿಲ್ಲ. ಹೀಗಾಗಿ ಅವರನ್ನ ಕೂಡ 3ನೇ ಪಂದ್ಯದಿಂದ ಕೈ ಬಿಡಲಾಗಿದೆ ಸ್ನೇಹಿತರೆ. ಅವರ ಸ್ಥಾನದಲ್ಲಿ ಸ್ಟಾರ್ ಆಲ್ರೌಂಡರ್ ಆದ ರಿಯಾನ್ ಪರಾಗ್ ಅವರಿಗೆ ಅವಕಾಶ ನೀಡಲಾಗಿದೆ. ಇನ್ನು 3ನೇ ಬದಲಾವಣೆಯನ್ನ ಮಾಡಿರುವ ಗೌತಮ್ ಗಂಭೀರ್ ಹರ್ಷದೀಪ್ ಸಿಂಗ್ ಅವರನ್ನ ತಂಡದಿಂದ ಡ್ರಾಪ್ ಮಾಡಲಿದ್ದಾರೆ. ಏಕೆಂದರೆ 2ನೇ ಏಕದಿನ ಪಂದ್ಯದಲ್ಲಿ 58 ರನ್ ಬಿಟ್ಟುಕೊಟ್ಟ ಅವರು ಯಾವುದೇ ವಿಕೆಟ್ ಪಡೆದಿಲ್ಲ. ಅಲ್ಲದೆ ಮೊದಲ ಏಕದಿನ ಪಂದ್ಯದಲ್ಲಿ ಗೆಲ್ಲಲು 1 ರನ್ ಅವಶ್ಯಕತೆ ಇದ್ದಾಗ ಬೇಡದ ಶಾಟ್ ಆಡಲು ಹೋಗಿ ವಿಕೆಟ್ ಒಪ್ಪಿಸಿದರು. ಹೀಗಾಗಿ ಅವರಿಗೂ ಕೂಡ ಶಾಕ್ ನೀಡಲು ಗಂಭೀರ್ ಮುಂದಾಗಿದ್ದಾರೆ. ಸ್ನೇಹಿತರೆ, ನಿಮಗೇನನ್ಸುತ್ತದೆ? 3ನೇ ಏಕದಿನ ಪಂದ್ಯಕ್ಕೂ ಮುನ್ನವೇ ಗೌತಮ್ ಗಂಭೀರ್ ತೆಗೆದುಕೊಂಡಿರುವ ಈ 3 ನಿರ್ಧಾರಗಳು ಸರಿಯೋ ಅಥವಾ ತಪ್ಪೋ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.